ಮಾರ್ಚ್ 3ನೆಯ ತಾರೀಕು ಹೋಳಿ ಹುಣ್ಣಿಮೆಯ ದಿನ ಮನೆಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ತಂದು ಈ ಕೆಲಸವನ್ನು ಮಾಡಿದರೆ ಶಿವ ಪಾರ್ವತಿಯರು ಮನೆಗೆ ಬರುತ್ತಾರೆ. ಕಷ್ಟಗಳಿಂದ ಮುಕ್ತಿ ದೊರೆಯುತ್ತೆ. ಶಿವ ಪಾರ್ವತಿ, ಕೃಷ್ಣ ರುಕ್ಮಿಣಿ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಖಂಡ ಕೃಪೆ ಮನೆಗೆ ಸಿಗುತ್ತದೆ. ಈ ದಿನ ಧೂಪಕ್ಕೆ ಯಾವ ವಿಶೇಷ ವಸ್ತುಗಳನ್ನು ಹಾಕಿದರೆ ಮನೆಯಲ್ಲಿನ ದುಷ್ಟಶಕ್ತಿಗಳು ಹೊರಹೋಗಿ ದೈವಬಲ ಮನೆಗೆ ನೆಲೆಸುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಫಾಲ್ಗುಣ ಮಾಸದಲ್ಲಿ ಬರುವ ಪೌರ್ಣಮಿ ತಿಥಿಯನ್ನು ಹೋಳಿ ಹಬ್ಬವಾಗಿ ಆಚರಿಸಲಾಗುತ್ತದೆ. ಹೋಳಿ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಸಾಕ್ಷಾತ್ ಶಿವನು ತನ್ನ 3ನೇ ಕಣ್ಣನ್ನು ತೆರೆದು ಕಾಮದೇವನನ್ನು ಅಥವಾ ಮನ್ಮಥನನ್ನು ದಂಡಿಸಿದ ದಿನವೇ ಈ ಹೋಳಿ ಹುಣ್ಣಿಮೆ. ಆದ್ದರಿಂದ ಈ ದಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ನಿಮ್ಮ ಕಷ್ಟಗಳು ಕಳೆಯಲು ಮನೆಯಲ್ಲಿ ಅಥವಾ ಶಿವನ ದೇಗುಲದಲ್ಲಿ ತಪ್ಪದೆ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು. ಎಳ್ಳಿನ ಉಂಡೆಗಳನ್ನು ಶಿವನ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಈ ದಿನ ತಪ್ಪದೆ ಅರ್ಪಿಸಬೇಕು. ಇನ್ನು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಈ ದಿನ ಶಿವಸ್ತೋತ್ರ ಇರುವ ಪುಸ್ತಕವನ್ನು ಹಾಗೂ ವಿಭೂತಿ ಉಂಡೆಗಳನ್ನು ಭಕ್ತರಿಗೆ ಹಂಚಬೇಕು. ಹೋಳಿ ಹುಣ್ಣಿಮೆಗೆ ಇರುವ ಮತ್ತೊಂದು ವಿಶೇಷತೆ ಏನೆಂದರೆ ಈ ದಿನ ಕಾಮದಹನ ಜರುಗುತ್ತೆ. ಅಂದರೆ ಪರಮೇಶ್ವರನು ತ್ರಿನೇತ್ರವನ್ನು ತೆರೆದು ಕಾಮ ಅಂದರೆ ಮನ್ಮಥನನ್ನು ದಹಿಸಿದ ದಿನ. ಇದು ಫಾಲ್ಗುಣ ಪೌರ್ಣಮಿಯ ದಿನವಾಗಿರುತ್ತೆ. ಆದರೆ ಇಲ್ಲಿ ನಾವು ತಿಳಿಯಬೇಕಾದ ಮುಖ್ಯ ವಿಷಯ ಏನು ಅಂದರೆ ಪರಮೇಶ್ವರನು ಮನ್ಮಥನನ ಏಕೆ ದಹನ ಮಾಡಿದ್ದು. ತಾರಕಾಸುರ ಎಂಬ ರಾಕ್ಷಸನನ್ನು ನಾಶ ಮಾಡುವ ಸಲುವಾಗಿ ತಪಸ್ಸಿಗೆ ಕುಳಿತಾಗ ಶಿವನು ದೇವತೆಗಳ ಕೋರಿಕೆಯ ಮೇರೆಗೆ ಮನ್ಮಥನು ತನ್ನ ಮನ್ಮಥ ಬಾಣವನ್ನು ಬಿಡುತ್ತಾನೆ. ಆಗ ಪರಮೇಶ್ವರನು 3ನೆಯ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡುತ್ತಾನೆ. ಅನಂತರ ಶಿವ ಪಾರ್ವತಿಯ ಕಲ್ಯಾಣ ನಡೆದು ಕುಮಾರಸ್ವಾಮಿಯ ಜನನವಾಗಿ ತಾರಕಾಸುರನ ಸಂಹಾರವಾಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಬಾಣ ಬಿಟ್ಟರೂ ಕೂಡ ಮನ್ಮಥ ಹೇಗೆ ಭಸ್ಮವಾದನು ಅಂತ ತಿಳಿಯೋದಾದರೆ ಮನ್ಮಥನು ಮನ್ಮಥ ಬಾಣವನ್ನು ಬಿಡಬೇಕಾದರೆ ನನ್ನ ಬಾಣದ ಮುಂದೆ ಶಿವ ಏನೇನೂ ಅಲ್ಲ ಎಂದು ತುಂಬ ಗರ್ವದಿಂದ ಅಹಂಕಾರದಿಂದ ದೇವೇಂದ್ರನ ಸಭೆಯಲ್ಲಿ ನುಡಿದಿರುತ್ತಾನೆ. ಹೀಗೆ ಅಹಂಕಾರದಿಂದ ಗರ್ವದಿಂದ ಶಿವನ ಬಗ್ಗೆ ಮಾತನಾಡಿದ್ದ ಕಾರಣಕ್ಕಾಗಿಯೇ ಮನ್ಮಥನು ಭಸ್ಮವಾಗುತ್ತಾನೆ. ಪರಮೇಶ್ವರನು ಮನ್ಮಥನನ್ನು ನಾಶ ಮಾಡಲು ಇರುವ ಮುಖ್ಯ ಕಾರಣವೆಂದರೆ ಅದು ಅಹಂಕಾರವನ್ನು ತೊಡೆದು ಹಾಕಬೇಕು ಎನ್ನುವ ಅಂತರಾರ್ಥವಾಗಿದೆ. ಯಾರಿಗೆ ಅಹಂಕಾರ ಇರುತ್ತದೋ ಅದು ಅವರ ಪತನಕ್ಕೆ ಕಾರಣವಾಗುತ್ತದೆ ಎಂಬ ಅರ್ಥವನ್ನು ಇದು ನೀಡುತ್ತದೆ. ಆದ್ದರಿಂದಲೇ ಹೋಳಿ ಹುಣ್ಣಿಮೆಯ ದಿನ ಕಾಮದಹನ ಮಾಡುವುದು. ಕಾಮ ಎಂದರೆ ಮನ್ಮಥ, ಮನ್ಮಥ ಎಂದರೆ ಕೋರಿಕೆ. ಕೋರಿಕೆಗಳಿಂದಲೇ ಮನುಷ್ಯನ ಅವನತಿಯಾಗುತ್ತದೆ. ಕೋರಿಕೆಯನ್ನು ನಾಶ ಮಾಡುವುದು ಕಾಮದಹನದ ನೈಜ ಅರ್ಥವಾಗಿದೆ. ಪ್ರತಿ ಮನುಷ್ಯನ ದೇಹದಲ್ಲಿ 7 ವಿಧವಾದ ಧಾತುಗಳು ಇರುತ್ತವೆ. ಅದೇ ರೀತಿ 7 ವಿಧವಾದ ಬಣ್ಣಗಳು ಈ ಸೃಷ್ಟಿಯಲ್ಲಿ ಇವೆ. ಮನುಷ್ಯನಲ್ಲಿ ಇರುವಂತಹ 7 ಧಾತುಗಳಿಗೆ 7 ವಿಧವಾದ ಕೋರಿಕೆಗಳು ಇರುತ್ತವೆ. ಕೋರಿಕೆಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗಲು, ದೇಹದಲ್ಲಿರುವ ಆಸೆಗಳು ಕಡಿಮೆಯಾಗಲು 7 ವಿಧವಾದ ಬಣ್ಣಗಳನ್ನು ಮೈಮೇಲೆ ಚೆಲ್ಲಿಕೊಳ್ಳುವಂತಹ ಪದ್ಧತಿಯನ್ನು ಸೃಷ್ಟಿ ಮಾಡಿದ್ದೇ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಹೋಳಿ ಹುಣ್ಣಿಮೆಯ ದಿನ ಪ್ರತಿಯೊಬ್ಬರು ತಪ್ಪದೆ ಶ್ರೀಕೃಷ್ಣನನ್ನು ನೆನೆಯುತ್ತಾ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಕೃಷ್ಣ ರಾಧೆ ಇಬ್ಬರನ್ನು ಸ್ಮರಿಸುತ್ತಾ ಒಬ್ಬರ ಮೇಲೆ ಒಬ್ಬರು ಬಣ್ಣ ತುಂಬಿದ ನೀರನ್ನು ಚೆಲ್ಲಿಕೊಳ್ಳಬೇಕು. ನೀಲಿ ಬಣ್ಣದ ಪುಷ್ಪಗಳಿಂದ ಕೃಷ್ಣನಿಗೆ ಪೂಜೆ ಮಾಡುತ್ತಾ ಹಾಲು, ಬೆಣ್ಣೆ, ತುಪ್ಪ, ಕಲ್ಲು ಸಕ್ಕರೆ, ವಿವಿಧ ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನ ರಾಧಾ ಕೃಷ್ಣ ಇಬ್ಬರು ಒಬ್ಬರ ಮೇಲೊಬ್ಬರು ಬಣ್ಣದ ನೀರನ್ನು ಚೆಲ್ಲಿ ಆಟವಾಡಿದ ದಿನವಾಗಿರುವುದರಿಂದ ಈ ದಿನ ಸುಖ ಸಂತೋಷಕ್ಕಾಗಿ ನಾವೆಲ್ಲರೂ ಬಣ್ಣ ಬೆರೆಸಿದ ನೀರನ್ನು ಮೈಮೇಲೆ ಚೆಲ್ಲಿಕೊಂಡು ಕೃಷ್ಣ ರಾಧೆಯರ ಹೆಸರನ್ನು ಹೇಳಿಕೊಂಡು ಹೋಳಿ ಹಬ್ಬವನ್ನು ಆಚರಿಸಬೇಕು. ಸಾಕ್ಷಾತ್ ಶ್ರೀಕೃಷ್ಣನನ್ನು ಹೋಳಿ ಹಬ್ಬದ ದಿನವೇ ಉಯ್ಯಾಲೆಯಲ್ಲೇ ಕೂರಿಸಿದ್ದು ಇದನ್ನು ಡೋಲೋತ್ಸವ ಎಂದು ಕರೆಯುತ್ತಾರೆ. ನಿಮ್ಮ ಮನೆಯಲ್ಲಿ ಉಯ್ಯಾಲೆ ಇತ್ತು ಅನ್ನೋದಾದರೆ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಆ ಉಯ್ಯಾಲೆಯನ್ನು ತೂಗಬೇಕು. ದೇಗುಲದಲ್ಲಿ ಎಲ್ಲಾದರೂ ಉಯ್ಯಾಲೋತ್ಸವ, ಡೋಲೋತ್ಸವ ಮಾಡುತ್ತಿದ್ದರೆ ಅದರ ದರ್ಶನವನ್ನು ಮಾಡಿ ಮನೆಗೆ ಬರಬೇಕು. ಇನ್ನು ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ. ಏಕೆಂದರೆ ಈ ಹೋಳಿ ಹಬ್ಬದ ದಿನವೇ ಅಯ್ಯಪ್ಪ ಸ್ವಾಮಿಯು ಪಂಬಳ ರಾಜನಿಗೆ ದರ್ಶನ ನೀಡಿದ್ದು. ಆದ್ದರಿಂದ ಈ ದಿನ ಅಯ್ಯಪ್ಪನ ದರ್ಶನ ಮಾಡಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಮಸ್ತ ಶನಿದೋಷಗಳು ದೂರವಾಗುತ್ತದೆ. ಸಾಕ್ಷಾತ್
ಸಾಕ್ಷಾತ್ ಶಿವ ವಿಷ್ಣು ಇವರಿಬ್ಬರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ದಿನ ಮಹಾಲಕ್ಷ್ಮಿ ದೇವಿಯ ಮುಂದೆ ದೀಪಕ್ಕೆ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಬೇಕು. ಬೆಲ್ಲದ ಸಿಹಿ ಪೊಂಗಲನ್ನು ಹೆಚ್ಚಾಗಿ ಮಾಡಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಬೇಕು. ಕನಕದಾರ ಸ್ತೋತ್ರ, ಶ್ರೀಸೂಕ್ತ ಪಾರಾಯಣ ಮಾಡಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರನ್ನೇ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವಾಗಿ ಭಾವಿಸಿ ಅವರ ಸೇವೆಯನ್ನ ಮಾಡಬೇಕು. ಅಂದರೆ ಬಂದಂತಹ ಮುತ್ತೈದೆಯರಿಗೆ ಲಕ್ಷ್ಮೀದೇವಿಯ ಮುಂದಿಟ್ಟ ಬೆಲ್ಲದ ಸಿಹಿ ಅನ್ನವನ್ನು ತಾಂಬೂಲದ ಸಮೇತ ನೀಡಿ ನಮಸ್ಕರಿಸಬೇಕು. ಮನೆಗೆ ಆರ್ಥಿಕ ಆರೋಗ್ಯ ಸಂಸಾರದ ಕಷ್ಟಗಳೆಲ್ಲ ಕರಗಲಿ ಎಂದು ಲಕ್ಷ್ಮೀದೇವಿಗೆ ಕೈ ಮುಗಿಯಬೇಕು. ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಬರುತ್ತದೆ. ಲಕ್ಷ್ಮೀ ಕೃಪೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಸಂಜೆ 7 ಗಂಟೆಯಿಂದ 8 ಗಂಟೆಯ ಒಳಗೆ ಮನೆಯಲ್ಲಿ ಈ 4 ವಸ್ತುಗಳನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ದುಷ್ಟಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೆ ಇದ್ದವರು ಮಾಡಿಸಿದ್ದರೆ ಆ ದುಷ್ಟಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತೆ. ಮನೆಯ ಸದಸ್ಯರಿಗೆ ಇದ್ದಂತಹ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ. ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಮನೆಯ ಹಾಲ್ನಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ, ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ, ದೃಷ್ಟಿ ಬೀಜ. ಈ 4ನ್ನು ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ 5-10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ನಿಮ್ಮ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಈ ಹುಣ್ಣಿಮೆಯಿಂದಲೇ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ಏರ್ಪಡುತ್ತೆ. ನೋಡರಲ್ಲ, ಹೋಳಿ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನವನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶಿವ ಜೈ ಕೃಷ್ಣ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.